ಸಂಘಟನೆಯ ಪ್ರಮುಖರಾಗಿರ್ತಕ್ಕಂಥ ಅವರದೇ ದಾಟಿಯಲ್ಲಿ ಹೋರಾಟದಲ್ಲಿ ಬಂದಿರತಕ್ಕಂಥ ನಮ್ಮ ಕಿಲಳಿ ಸತೀಶ್ ಅಣ್ಣವರು ಹಾಗೂ ಅವರ ನಮ್ಮ ಕಶ್ಯಪ ರಾಜು ಅವರು ಎಲ್ಲ ಅವರ ಸಂಘಟನೆಯವರು ಈಗಾಗಲೇ ಅನುಮತಿಯನ್ನು ಕೇಳಿದ್ರು. ಏನು ನಮ್ಮ ದೇವರಾಜ ಸಮುದ್ರದ ಹೋಬಳಿಯಲ್ಲಿ ನೀವು ನೋಡ್ತಕ್ಕಂಥ ನೀವಾಗಲೇ ನಿಮಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲರೂ ಕಾಂಪೌಂಡ್ ಹಾಕಂತ ಇದ್ದಾರೆ. ಅವ್ರು ಯಾರು ಲೋಕಲರ್ ಅಲ್ಲ, ಎಲ್ಲ ಬೆಂಗಳೂರಿಂದ ಬಂದಿರತಕ್ಕಂಥ ದಾಂಡಿಗರು ಹಾಕಂತ ಇದ್ದಾರೆ. ಈಗಾಗಲೇ ಸೆಷನ್ ನಲ್ಲಿ ಸರ್ವೆ ನಂಬರ್ ಸಮೇತವಾಗಿ ಉತ್ತರ ಕೇಳಿದ್ದೀನಿ. ನನಗೂ ಕೆಲವೊಂದು 5-6 ಸರ್ವೆ ನಂಬರ್ ಮಾಹಿತಿ ಬಂದಿದೆ. ಸುಮಾರು 26 ಎಕರೆ ಜಮೀನನ್ನ ಲಾಸ್ಟ್ ವೀಕು ಕಳೆದ ಒಂದು ತಿಂಗಳಿಂದ ನಾವು ಅದನ್ನ ವಾಪಸ್ ತಗೊಂಡಿದೀವಿ. ಯಾರು ಬೇಲೆ ಹಾಕೊಂಡಿದ್ದು ವಾಪಸ್ ತಗೊಂಡಿದೀವಿ. ತಾವೇನು ಡೌಟ್ ಇದೆ ಅಂತ 330/9 ಎಲ್ಲಾ ಸರ್ವೆ ನಂಬರ್ಸ್ ಕೊಟ್ಟಿದ್ದೀರಿ. ಅದನ್ನ ಖಂಡಿತವಾಗ್ಲೂ 3ನೇ ತಾರೀಕು ಅಧಿವೇಶನದಲ್ಲಿ ನಾನು ಅರ್ಧ ಗಂಟೆ ಚರ್ಚೆಗೆ ನಾನು ಅನುಮತಿ ಕೇಳಿದ್ದೀನಿ. ಯಾರು ರೆವಿನ್ಯೂ ಮಿನಿಸ್ಟರ್ನ, ನೀನು ನಾಳೆ ಬುಲೆಟಿನ್ ಓಪನ್ ಆಗುತ್ತೆ, ನೀವು ಕಳಿಸ್ಕೊಡು ಅಂತ ಹೇಳಿದ್ದಾರೆ. ಅರ್ಧ ಗಂಟೆ ಚರ್ಚೆ ಕೇಳಿದ್ದೀನಿ. ಬಹುಶಃ ಬರ್ತಾ 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 ಏನಾಗ್ತಿದೆ ಅಂತ ಈಗಾಗಲೇ ನಾನು ಕೂಡ ಮಾತಾಡಿದ್ದೀನಿ. ಯಾಕಂತಂದ್ರೆ ಇಲ್ಲಿ ಯಾರು ಲೋಕಲ್ ಕೈವಾಡ ಇಲ್ಲದೆ ಬೆಂಗಳೂರಲ್ಲಿ 3 ಎಕರೆ ತಗೊಳ್ಳೋದು, 13 ಎಕರೆ ಹಾಕೊಳ್ಳೋದು, 4 ಎಕರೆ ತಗೊಳ್ಳೋದು, 20 ಎಕರೆ ಹಾಕೊಳ್ಳೋದು. ಇದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳ ಕೈವಾಡಿದೆ ಅಂತ ನನಗೆ ಸಾಕ್ಷ್ಯ ಬಂದಿದೆ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಕಳೆದ 4 ದಿವಸಗಳ ಹಿಂದೆ ಒಂದು ಘಟನೆ ನಡೆಯಿತು ಇದೇ ತಾಲೂಕು ಆಫೀಸಲ್ಲಿ. ಒಬ್ಬ ವ್ಯಕ್ತಿ ರೆಕಾರ್ಡ್ ರೂಮ್ ಅಲ್ಲಿ ಏಕಾಏಕವಾಗಿ ಹೋಗಿ ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ಹುಡುಕ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ. ಆ ಸಂದರ್ಭಕ್ಕೆ ಬಂದಾಗ ರೆಕಾರ್ಡ್ ರೂಮ್ ಅಲ್ಲಿ ಕೀ ಇತ್ತ ಇಲ್ಲ ರೆಕಾರ್ಡ್ ರೂಮ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಇವರು ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಂತ ನಾನು ಎನ್ಕ್ವೈರಿ ಮಾಡಿದಾಗ 3 ಜನ ಅಧಿಕಾರಿಗಳು ಸೇರಿ ಒಬ್ಬನ ಒಳಗಡೆ ಬಿಟ್ಟು ರೆಕಾರ್ಡ್ ಹುಡುಕ್ತಾ ಇದ್ದಾರೆ. ಆ ಸಂದರ್ಭಕ್ಕೆ ನಿನ್ನೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. 3 ಜನ ಸಸ್ಪೆಂಡ್ ಮಾಡಿದ್ವಿ, ಮನೆಗೆ ಹೋದ್ರು. ಎಲ್ಲಾ ಅಧಿಕಾರಿಗಳಿಗೆ ಒಂದೇ ಎಚ್ಚರಿಕೆ ಕೊಡೋದು, ಇವತ್ತು ನೀವು ತಿನ್ಬೋದು, ಮತ್ತು ನಾಳೆ ದಿವಸ ಉತ್ತರ ಕೊಡೋರು ನೀವೇ, ತಿಂದ ಮೇಲೆ ಉತ್ತರ ಕೊಡ್ತಕ್ಕಂಥ ನೀವೇ. ತಿನ್ನಕ್ಕಿಂತ ಮುಂಚೆ ಇಷ್ಟ ಮಾಡಿ ತಿನ್ಬೇಕಾ ಬೇಡ ಅಂತ. ಸೊ ಅದರಿಂದ ನಾನು ನಮ್ಮ ಏನು ಸಂಘಟನೆಗಾರ ಕೇಳೋದೊಂದೇ, ದಯವಿಟ್ಟು ನಿಮ್ಮ ಮನವಿಯನ್ನು ನಾನು ಕೊಡಿ. ನನಗೆ ದಾಟಿ ಹೋದ್ರೆ ಖಂಡಿತ ನೀವು ಹೋರಾಟಕ್ಕೆ ಹೋಗಿ. ಇದೇ 3ನೇ ತಾರೀಕು ರೆವಿನ್ಯೂ ಮಿನಿಸ್ಟರ್ ಚರ್ಚೆ ಕರೆದಿದ್ದೀನಿ. ಏನೇನು ಎಷ್ಟೆಷ್ಟು ಸಾವಿರಾರು ಎಕರೆ ಇರ್ಬೋದು, 100 ಎಕರೆ ಇರ್ಬೋದು, ಏನು ದಾಂಡಿಗರು ಬಲಾಢ್ಯರು ಮುಳಬಾಗಲ್ ತಾಲೂಕ್ ಬಂದು ಏನ್ ಬೇಲಿ ಹಾಕೊಂಡಿದ್ದಾರೆ, ಖಂಡಿತವಾಗ್ಲೂ ಸರ್ವೆ ನಂಬರ್ ಬಿಟ್ಟು ಖರಾಬ್ ಜಮನ್ ಹಾಕೊಂಡಿದ್ರೆ ಬಿಡಿಸತಕ್ಕಂತ ಕೆಲಸವನ್ನ ನಾನು ಅಲ್ಲಿಂದಾನೇ ಆರ್ಡರ್ ತಗೊಂತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಮಾಡಕ್ಕೆ ನಾನು ಬಿಡೋದಿಲ್ಲ. ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ಒಂದು 4.25 ಕೋಟಿ 5 ಕೋಟಿ ಅಂಬೇಡ್ಕರ್ ಭವನ ಚೌಟ್ರಿ ಕಟ್ಬೇಕಂತ ನಾನು ಮಾಡಿದ ಆ ಜಾಗದ ಮೇಲೆ ಎಷ್ಟೇ ತಂದರು ಈ ಒಂದು ತಾಲೂಕಲ್ಲಿ. ಸೊ ಅದರಿಂದ ದಯವಿಟ್ಟು ತಾವು ಇದನ್ನ ಕೈ ಬಿಡಬೇಕು ನಾನು ಮನವಿ ಮಾಡ್ತೀನಿ. ಏನು ಹಿಂದೆ ಆಗಿದೆ ಅದನ್ನ ನಾನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಗೆ ನ್ಯಾಯ ಸಿಗೋ ತರದ ನಾನು ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ನನ್ನ ಮೇಲೆ ಗೌರವ ಇದೆ, ತಾಲೂಕು ಆಡಳಿತ ಮೇಲೆ ಒಂದು ಗೌರವ ಇಟ್ಕೊಂಡು ಈ ಒಂದು ನೀವು ಸ್ಟ್ರೈಕ್ ನ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಜಾಥಾ ಹೋಗೋದಾಗ್ಲಿ ಇದಾಗೋದಾಗ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ತಾವೆಲ್ಲಾ ಹೋರಾಟಗಾರರು ತಮ್ಗೆ ಗೊತ್ತಿದೆ. ನಾನಂತೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಈ ಹೋರಾಟದ ಹಿಂದೆ ನಾನು 3ನೇ ತಾರೀಕಿನ ನನ್ನ ಶಕ್ತಿ ತೋರಿಸ್ತೀನಿ. 3ನೇ ತಾರೀಕಿನ ನನ್ನ ಶಕ್ತಿ ನಾನು ತೋರಿಸ್ತೀನಿ. ನಿಮ್ಮ ಹೆಸರು ಸಮೇತವಾಗಿ ಸಂಘಟನೆ ಸಮೇತವಾಗಿ ನಾನು ಸೆಷನ್ ಮಾತಾಡ್ತೀನಿ. ಇಂಥ ಸಂಘಟನೆಗಾರರು ಸ್ಟ್ರೈಕ್ ಮಾಡ್ಬೇಕಂತ ಹೊರಟಿದ್ದಾರೆ. ನೀವೇನಾದ್ರೂ ದೇವರಾಜ ಸಮುದ್ರ ಎಲ್ಲಾ ನೀವು ಅಳತೆ ಮಾಡಿ ಸರ್ವೆ ಮಾಡದೇ ಇದ್ರೆ ನಾನು ಕೂಡ ಅವ್ರ ಜೊತೆ ಸೇರಿ ನಾನು ಸ್ಟ್ರೈಕ್ ಇಳಿತೀನಿ ಅಂತ ಮಾಡ್ತೀನಿ. ಖಂಡಿತವಾಗ್ಲೂ ಇದಕ್ಕೆ ನಿಮ್ಗೆ ನ್ಯಾಯ ಸಿಗೋ ತರ ಮಾಡ್ತೀನಿ. ದಯವಿಟ್ಟು ಎಲ್ಲ ನನ್ನ ಸಂಘಟನೆಕಾರರಲ್ಲಿ ಈ ಒಂದು ಸ್ಟ್ರೈಕ್ ನ ನೀವು ಕೈ ಬಿಡ್ಬೇಕಂತ ಮನವಿ ಮಾಡ್ತೀನಿ.